ದಶಾವತಾರ ಹೊಂದಿರುವ ರಾವಣನು ನಮಗೆ ರಾಮಾಯಣದ ಮೂಲಕ ತಿಳಿದು ಬಂದಿದೆ. ಅದಾದ ನಂತರ ರಾವಣನು ಒಳ್ಳೆಯವನ ಕೆಟ್ಟವನ ಅನ್ನುವಂತಹ ಪ್ರಶ್ನೆಗೆ ಈ ಒಂದು ಎಪಿಸೋಡ್ಸ್ ಈಗಾಗಲೇ ಮೊದಲನೆಯ ಎಪಿಸೋಡ್ ಚಾನೆಲ್ ಅಲ್ಲಿ ಇದೆ. ಅದನ್ನ ವೀಕ್ಷಣೆ ಮಾಡಿದ ನಂತರ ಈ ಒಂದು ಎಪಿಸೋಡ್ ನ ಕಂಟಿನ್ಯೂ ಮಾಡಿ. ಇವಾಗ ರಾವಣನು ಶಿವಭಕ್ತನು ಅಂತ ಈಗಾಗಲೇ ಹೇಳಿದ್ದೀನಿ. ಆದ್ರೆ ರಾವಣನು ಸೀತೆಯನ್ನ ಅಪಹರಿಸ್ತಾನೆ. ಅಪಹರಿಸಿದ ನಂತರ ಸೀತೆಯ ಮೇಲೆ ಅವಳ ಒಪ್ಪಿಗೆ ಇಲ್ಲದೆ ಕೈಯಲ್ಲೂ ಸಹ ಇಟ್ಟಿರಲಿಲ್ಲ. ಯಾಕೆ ಈ ತರ ಮಾಡಿದ್ದಾದರೂ ಯಾಕೆ ಅಂತ ಅಂದ್ರೆ, ಸೀತೆಯನ್ನ ಅಪಹರಿಸಿದ್ದಾದರೂ ಯಾಕೆ ಅಂತ ಅಂದ್ರೆ, ಈಗ ರಾವಣನ ತಂಗಿಯಾದಂತಹ ಶೂರ್ಪಣಖಿ ಸೀತೆಯನ್ನ ಕಂಡು ಇಂಥ ಸುರಸುಂದರಿ ನಮ್ಮ ಲಂಕೆಯಲ್ಲಿ ಇರಬೇಕು, ಲಂಕೆಯಲ್ಲಿ ಎಲ್ಲವೂ ಇದ್ದರೂ ಸೀತೆ ಇಲ್ಲ ಅಂತ ಅಂದ್ರೆ ಲಂಕೆ ಎಂದೆಂದಿಗೂ ಅಪೂರ್ಣವಾಗಿರುತ್ತದೆ ಅಂತ ಹೇಳಿ ರಾವಣನ ಬಳಿ ಬಂದು ಸೀತೆಯನ್ನ ನಾನು ಕರೆದುಕೊಂಡು ಬರ್ತೇನೆ ಅಂತ ಹೇಳಿ ಶೂರ್ಪಣಖಿ ಹೊರಡ್ತಾಳೆ. ಆ ಸಂದರ್ಭದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಮೂವರು ಸಹ ವನವಾಸದಲ್ಲಿ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಶೂರ್ಪಣಖಿ ಸೀತೆಯನ್ನು ಕಾಣಲು ಹೋದಾಗ ರಾಮ ಲಕ್ಷ್ಮಣರು ಶೂರ್ಪಣಖಿಯನ್ನ ನೋಡಿ ಶೂರ್ಪಣಖಿಯ ಮೂಗು ಮತ್ತು ಕಿವಿಯನ್ನ ಕುಯ್ದು ಹಾಕುತ್ತಾರೆ. ಈ ರೀತಿಯಾದ ನಂತರ ಶೂರ್ಪಣಖಿ ರಾವಣನ ಬಳಿ ಬಂದು ತನ್ನ ಅಣ್ಣನಲ್ಲಿ ತನ್ನ ನೋವನ್ನ ವ್ಯಕ್ತಪಡಿಸುತ್ತಾಳೆ. ಅದಾದ ನಂತರ ರಾವಣನು ಹೋಗಿ ಸೀತೆಯನ್ನ ಅಪಹರಿಸಿ ಲಂಕೆಯಲ್ಲಿ ಇರಿಸುತ್ತಾನೆ. ಇದಾದ ಮೇಲೆ ಸೀತೆಯ ಇಚ್ಛೆ ಇಲ್ಲದೆ ಸೀತೆಯನ್ನ ಮುಟ್ಟಲೂ ಇಲ್ಲ. ಯಾಕೆ ಅಂತ ಅಂದ್ರೆ, ಕುಬೇರನು ವರಸೆಯಲ್ಲಿ ರಾವಣನಿಗೆ ಅಣ್ಣನಾಗಬೇಕು ಮತ್ತು ಕುಬೇರನ ಮಗ ನಲಕುವರ. ಈ ನಲಕುವರನ ಮತ್ತು ಕುಬೇರನನ್ನು ಕಾಣಲು ರಾವಣ ಒಮ್ಮೆ ಬಂದಾಗ ಅಲ್ಲಿ ರಂಬೆಯನ್ನ ಕಾಣುತ್ತಾನೆ. ರಂಬೆಯನ್ನ ಕಂಡಿ ಅವಳ ಸೌಂದರ್ಯವನ್ನು ಅನುಭವಿಸಬೇಕು ಎಂದು ನನ್ನ ಆಸೆಯನ್ನು ಪೂರೈಸು ಅಂತ ಹೇಳಿ ರಾವಣನು ರಂಬೆಯ ಬಳಿ ಕೇಳಿದಾಗ ರಂಬೆ ಹೇಳೋದಾದ್ರೂ ಏನು ಅಂತ ಅಂದ್ರೆ, ಕುಬೇರನ ಮಗನಾದಂತ ನಲಕುವರನನ್ನು ನಾನು ಪ್ರೀತಿಸುತ್ತಿದ್ದೇನೆ ಮತ್ತು ಅವನನ್ನೇ ಮದುವೆಯಾಗಬೇಕು ಎಂದು ಇಚ್ಛಿಸಿದ್ದೇನೆ ಅಂತ ಹೇಳಿದಾಗ ರಾವಣನು ಬಹು ಸಿಟ್ಟಿಂದ, ನೀನು ವೇಶ್ಯ ಆಗಿದ್ದೀಯಾ, ಆದ್ದರಿಂದ ನಿನ್ಗೆ ಪ್ರೀತಿ ಪ್ರೇಮ ಅನ್ನೋದು ಯಾವುದು ಕೂಡ ಸೂಕ್ತವಲ್ಲ, ಆದ್ದರಿಂದ ನನ್ನ ಆಸೆಯನ್ನ ಪೂರೈಸು ಬಾ ಅಂತ ಬಲವಂತವಾಗಿ ರಂಬೆಯನ್ನ ಅನುಭವಿಸುತ್ತಾನೆ. ಈ ರೀತಿಯಾದ ನಂತರ ಇಲ್ಲಿ ನಲಕುವರ ಬಂದಿ ರಾವಣನಿಗೆ ಒಂದು ಶಾಪವನ್ನ ನೀಡ್ತಾನೆ. ಆ ಶಾಪ ಆದ್ರೂ ಏನು ಅಂತ ಅಂದ್ರೆ, ಇದಾದ ನಂತರ ಯಾವ ಸ್ತ್ರೀಯನ್ನು ಅವರ ಒಪ್ಪಿಗೆ ಇಲ್ಲದೆ ನೀನು ಮುಟ್ಟಿದರೆ ಅಲ್ಲಿಯೇ ನೀನು ಭಸ್ಮವಾಗುತ್ತೀಯ ಅಂತ ಶಾಪ ನೀಡಿದಾಗ, ಈ ಒಂದು ಶಾಪದಿಂದ ಮತ್ತು ತನ್ನ ತಂಗಿಯಾದಂತವಳ ಮೇಲೆ ಪ್ರೀತಿ ಇದ್ದ ಕಾರಣದಿಂದ ಸೀತೆಯನ್ನ ಅಪಹರಿಸಿದ್ದರೂ ಸಹ ಸೀತೆಯ ಮೇಲೆ ಒಂದಿಂಚು ಕೈಯನ್ನು ಸಹ ಇಟ್ಟಿರಲಿಲ್ಲ. ಹಾಗಿದ್ದರೆ ಇಲ್ಲಿ ರಾವಣನು ನಿಜವಾಗಿಯೂ ಸೀತೆಯ ಮೇಲೆ ಭಕ್ತಿ ಇದ್ದರಿಂದ ಈ ರೀತಿ ಮಾಡಿದ್ದನ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಹುಟ್ಟುತ್ತೆ. ಇಷ್ಟೇ ಅಲ್ಲ, ಬರೀ ಸೀತೆಯಲ್ಲ, ಅಲ್ಲಿ ಲಂಕೆಯಲ್ಲಿ ಇದ್ದಂತ ಎಲ್ಲ ಸೇವಕಿಯರು ಮತ್ತು ಸಾವಿರಾರು ಸ್ತ್ರೀಯರನ್ನ ಅನುಭವಿಸಿ ಅವರ ಮಾನದಂಡನೆಯನ್ನ ಮಾಡಿದ್ದ ರಾವಣ. ಆದರೆ ಸೀತೆಯ ಮಾನವನ್ನ ದಂಡನೆ ಮಾಡಿಲ್ಲ ಅಂತ ಹೇಳಿ ಈಗ ಪುರಾಣದಲ್ಲಿ ರಾವಣನ ಮೇಲೆ ಒಂದಿಂಚು ಭಕ್ತಿ ಕೂಡ ಹೆಚ್ಚಾಗುತ್ತದೆ. ಆದರೆ ನಿಜವಾಗಲಿಯೂ ರಾವಣ ಒಳ್ಳೆಯವನ ಕೆಟ್ಟವನ ಎಪಿಸೋಡ್ಸ್ ಪಾರ್ಟ್ 3ಗೆ ಮುಂದಿನ ವಿಡಿಯೋದಲ್ಲಿ ಕಾಯ್ತಾ ಇರಿ. ಇದೇ ರೀತಿಯಾದಂತಹ ರಾವಣನ ಅನ್ಟೋಲ್ಡ್ ಸ್ಟೋರೀಸ್ಗಾಗಿ ಸಾರ್ವಭೌಮ ಟಿವಿಯನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.